ಹೆಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ. ಬರೋಬ್ಬರಿ 13 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಫೈನಲಿ ದಯಾಮರಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ವಾದ ಪ್ರತಿವಾದ ಹೇಗೆ ನಡೆದಿತ್ತು ಈ ಪ್ರಕರಣದಲ್ಲಿ, ದಯಾಮರಣ ಅಂದ್ರೆ ಏನು, ಈ ಹಿಂದೆನೂ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಅದನ್ನು ರಿಜೆಕ್ಟ್ ಮಾಡಿತ್ತು, ಈಗ ಯಾಕೆ ಒಪ್ಕೊಳ್ತು ಅನ್ನೋ ಕುರಿತಂತೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ದಯಾಮರಣ, ಇದಕ್ಕೆ ಯುಥನೇಸಿಯಾ ಅಂತಾನೂ ಕರೀತಾರೆ. ಅಂದ್ರೆ ಒಂದು ಮೆಡಿಕಲ್ ಕಂಡೀಷನ್, ಅದಕ್ಕೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡದೇ ಇದ್ರೆ ಟ್ರೀಟ್ಮೆಂಟ್ಗೆ, ಅಂತಹ ವ್ಯಕ್ತಿಗೆ ಇನ್ನಷ್ಟು ಯಾತನೆಯನ್ನ ಕೊಡದೆ ಅಥವಾ ವೇದನೆಯನ್ನ ಕೊಡದೆ ಅವರು ಸಾಯೋದಕ್ಕೆ ಈಸಿ ಮಾಡುವಂಥದ್ದನ್ನ ದಯಾಮರಣ ಅಂತ ಕರೀತಾರೆ. ಸುಪ್ರೀಂ ಕೋರ್ಟ್ ಹಾಗಾದ್ರೆ ಈ ಪರ್ಟಿಕ್ಯುಲರ್ ಅಂದ್ರೆ ದೇಶದಲ್ಲೇ ಮೊದಲ ದಯಾಮರಣಕ್ಕೆ ಒಪ್ಪಿಗೆ ಕೊಡುವಾಗ ಏನ್ ಹೇಳ್ತು ಹಾಗಾದ್ರೆ? ಇದು ಪಂಜಾಬ್ನಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್. ಈ ಪ್ರಕರಣ ನಾವು ಗಮನಿಸ್ತಾ ಹೋಗೋದಾದ್ರೆ, ಚಂಡೀಗಢ ವಿವಿಯಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತ ಒಂದು ಹುಡುಗ, ಆತನ ಹೆಸರು ಹರೀಶ್ ರಾಣಾ ಅಂತ ಹೇಳಿ. ಸೊ ಈತ ತನ್ನ PGಯ 4th ಫ್ಲೋರ್ ಇಂದ ಕೆಳಗಡೆ ಬೀಳ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಆತನಿಗೆ ಬ್ರೈನ್ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಸೊ ಆಗಿನ್ನೂ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಿರುತ್ತೆ. ಆದ್ರೆ ಆತ ಕೋಮಾ ಸ್ಟೇಜಿಗೆ ಹೋಗಿರ್ತಾನೆ, ಬ್ರೈನ್ಗೆ ಸಿವಿಯರ್ ಡ್ಯಾಮೇಜ್ ಆಗಿದ್ದರಿಂದ. ಇನ್ ಪೋಷಕರು ಆತನನ್ನ ಬದುಕಿಸ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಕೊಡಿಸುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿದ್ದಂತ ಅವ್ರ ಮನೇನು ಮಾರ್ತಾರೆ. ಆಮೇಲೆ ಆತನ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ದೆಹಲಿ ಏಮ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾಗ ಸೊ ಗಾಜಿಯಾಬಾದಿಗೆ ಶಿಫ್ಟ್ ಆಗ್ತಾರೆ, ಮಗನ್ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗಲಿ ಅಂತ. ಮತ್ತೆ ಅವರಿಗೆ ಹರೀಶ್ ಹೊರತಾಗಿ ಇನ್ನೂ ಇಬ್ರು ಮಕ್ಳು ಇರ್ತಾರೆ, ಅವರ ಪಾಲನೆ ಪೋಷಣೆನೂ ಜವಾಬ್ದಾರಿ ಅಲ್ವಾ ಪೇರೆಂಟ್ಸ್ದು. ಹಾಗಾಗಿ ಮಗ ಯಾವಾಗ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ಗೆಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ಆಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ, ದಯಾಮರಣ ಕೊಡಿ ಅಂತ ಹೇಳಿ. ಸೊ ಅವ್ರ ಪರವಾಗಿ ಲಾಯರ್ ವಾದ ಮಾಡುವಾಗ ಆತ ಸಿವಿಯರ್ ಕಂಡೀಷನ್ ಅಲ್ಲಿ ಇದ್ದಾನೆ, ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ವೆಂಟಿಲೇಟರ್ ನಲ್ಲಿ ಯಂತ್ರಗಳ ಮುಖೇನ ಆತನಿಗೆ ಸದ್ಯಕ್ಕೆ ಉಸಿರಾಟ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದೀವಿ, ಪ್ರಾಪರ್ ಆಗಿ ರೆಸ್ಪಾಂಡೇ ಮಾಡಿಲ್ಲ ಅಂತಂದ್ರೆ ಇನ್ನು ಎಷ್ಟು ವರ್ಷ ಅಂತ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ? ಮತ್ತೆ ಈಗ ಏಮ್ಸ್ ಅಲ್ಲಿ ಅಡ್ಮಿಟ್ ಮಾಡಿ 13 ವರ್ಷ ಆಗಿದೆ, ನಿರಂತರವಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಅದಕ್ಕೆ ಬೇಕಾದಂತ ವೆಚ್ಚವನ್ನ ಇವ್ರು ಭರಿಸ್ತಾ ಇದ್ದಾರೆ. ಇಬ್ರು ಇತರೆ ಮಕ್ಳಿರೋದ್ರಿಂದ ಅವರ ಪಾಲನೆ ಪೋಷಣೆನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕೋರ್ಟ್ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರಿಂದ ಸುದೀರ್ಘ ವಾದ ಪ್ರತಿವಾದ ಈ ವಿಷಯವಾಗಿ ನಡೆದಿದೆ. ಫೈನಲಿ ನ್ಯಾಯಮೂರ್ತಿಗಳಾಗಿರುವಂತ JB ಪರ್ದಿವಾಲಾ ಹಾಗೇನೆ KV ವಿಶ್ವನಾಥನ್ ಅವರು ಕೇಂದ್ರ ಸರ್ಕಾರಕ್ಕೆ ಈ ವಿಷಯವಾಗಿ ಕೆಲವೊಂದು ಕಾನೂನನ್ನ ರೂಪಿಸೋಕೆ ನಿರ್ದೇಶನ ಕೊಟ್ಟು ಈಗ ರೋಗಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ವೆಂಟಿಲೇಟರ್ ಹಾಗೇನೆ ಇತರೆ ಉಪಕರಣಗಳ ಮುಖೇನ ಅಥವಾ ಯಂತ್ರಗಳ ಮುಖೇನ ಅದನ್ನ ರಿಮೂವ್ ಮಾಡಿ ಅಂತ ಹೇಳಿದೆ. ಅಂದ್ರೆ ದಯಾಮರಣಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ಇಷ್ಟು ದಿನ ಆತನ ಪ್ರಾಣವನ್ನ ಉಳಿಸ್ಬೇಕು ಅಥವಾ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಏನ್ ಪಟ್ಟಿದ್ದಾರೆ ಅವನ ಫ್ಯಾಮಿಲಿ ಮೆಂಬರ್ಸ್, ಅವ್ರಿಗೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದಕ್ಕೆ ಒಪ್ಪಿಗೆ ಕೊಡೋಕ್ಕೂ ಮುಂಚೆ ದಯಾಮರಣಕ್ಕೆ ಕೋರ್ಟ್ 2 ಮೆಡಿಕಲ್ ಟೀಮ್ ಅನ್ನ ರಚನೆ ಮಾಡಿತ್ತು, ತಜ್ಞರ ತಂಡವನ್ನ ರಚನೆ ಮಾಡಿ ಮೆಡಿಕಲ್ ಪಾಸಿಬಿಲಿಟೀಸ್ ಏನಿದೆ ಅದು ವರದಿಯನ್ನ ತರಿಸ್ಕೊಂಡಿತ್ತು. ಅದನ್ನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ಮೇಲೆನೆ ಈ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋದು. ಕೋರ್ಟ್ ಇಲ್ಲಿ ಅಭಿಪ್ರಾಯ ಪಟ್ಟಿರೋದು ಘನತೆಯ ಸಾವು ಬದುಕಿನ ಹಕ್ಕು ಅಂತ ಹೇಳಿದೆ. ಅಂದ್ರೆ 13 ವರ್ಷಗಳಿಂದ ಆತ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ, ಸಾವು ಬದುಕಿನ ಮಧ್ಯದಲ್ಲಿ ವೆಂಟಿಲೇಟರ್ ನಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಹಂಗಾಗಿ ಫೈನಲಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡ್ತಾ ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದೆ. ಚೇತರಿಕೆನೇ ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಅಂತ ಅರಿವಾದ ಮೇಲೆ ಸೊ ಯಂತ್ರಗಳ ಸಹಾಯದಿಂದ ಬದುಕೋದು ಕುಟುಂಬಕ್ಕೆ ನೋಡೋದಕ್ಕೆ ನೋವಾಗುತ್ತೆ. ಯಾವ ಫ್ಯಾಮಿಲಿ ತಾನೇ ತಡ್ಕೊಳಕ್ ಸಾಧ್ಯ? ಅದು ಇಷ್ಟು 13 ವರ್ಷ ಸುದೀರ್ಘ ಕಾಲ. ಹಂಗಾಗಿ ಸರ್ಕಾರ ಇದಕ್ಕೊಂದು ಕಾನೂನನ್ನ ರೂಪಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಚರ್ಚೆಗೆ ಬಂದಿರೋದು ವಿಷಯ, ಈ ಹಿಂದೆ ಅರುಣಾ ಪ್ರಕರಣ ಏನಿತ್ತು ಆಗ ದಯಾಮರಣವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ಲಿಲ್ಲ. ಆ ಪ್ರಕರಣವನ್ನ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಅರುಣಾ ಶಾನ್ಭಾಗ್ ಅಂತ ಮುಂಬೈನ KEM ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬೇಸಿಕ್ಲಿ ಅವ್ರು ಕರ್ನಾಟಕ ಮೂಲದವರು. 1973ರಲ್ಲಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅರುಣಾ ಮೇಲೆ ಅಲ್ಲೊಬ್ಬ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ನಡೆಸ್ತಾನೆ. ಲೈಂಗಿಕ ದೌರ್ಜನ್ಯ ಆದ್ಮೇಲೆ ಆಕೆಯ ಕುತ್ತಿಗೆಗೆ ಸರಪಳಿಯಿಂದ ಬಿಗಿದ್ ಬಿಡ್ತಾನೆ. ಆಗ ಆಕೆಯ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗೋದು ಬಂದ್ ಆಗುತ್ತೆ, ಆಕೆ ಕೋಮಾ ಸ್ಟೇಜ್ಗೆ ಹೋಗ್ತಾರೆ. ಅವ್ರಿಗೂ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಿರುತ್ತೆ. ಸೊ ಆಕೆಯ ಕಷ್ಟವನ್ನ ನೋಡೋಕಾಗದೆ, ಆಕೆಯ ಫ್ಯಾಮಿಲಿ ಕಷ್ಟವನ್ನ ನೋಡೋಕಾಗದೆ 42 ವರ್ಷ ಬರೋಬ್ಬರಿ ಆಕೆ ಕೋಮಾ ಸ್ಥಿತಿಯಲ್ಲಿ ಇದ್ದದನ್ನ ನೋಡೋಕಾಗದೆ ಪತ್ರಕರ್ತರೊಬ್ರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಂದ್ರೆ ಈಕೆಗೊಂದು ದಯಾಮರಣ ಕೊಡಬೇಕು,
ಸೊ ಅಂದ್ರೆ ಮೆಡಿಕಲಿ ಆಕೆ ಯಾವುದೇ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇನ್ನು ಎಷ್ಟು ವರ್ಷ ಆ ಫ್ಯಾಮಿಲಿ ಅವ್ರಿಗೆ ಆಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಕ್ ಸಾಧ್ಯ? 42 ವರ್ಷ ಕೋಮಾದಲ್ಲಿರೋದ್ರಿಂದ ಅಂತ ಹೇಳಿ. ಆದ್ರೆ 2011ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ, ದಯಾ ಮರಣವನ್ನ ಆಕೆಗೆ ಕೊಡಕ್ ಆಗಲ್ಲ ಅಂತ ಹೇಳಿ. 2015ರಲ್ಲಿ ನ್ಯೂಮೋನಿಯಾದಿಂದ, ಅಂದ್ರೆ ದಯಾ ಮರಣ ಸಿಗಲ್ಲ ಆಕೆಗೆ, ನ್ಯೂಮೋನಿಯಾದಿಂದ ಆಕೆ ಹಾಗೆ ತೀರ್ಕೊಂಡ್ಬಿಡ್ತಾರೆ, ಸಾವನ್ನಪ್ತಾರೆ. ಹಾಗಾಗಿ ಈಗ ದಯಾಮರಣ ಕುರಿತಂತೆ ದೇಶದ ಮೊದಲ ಒಂದು ಒಪ್ಪಿಗೆ ಸುಪ್ರೀಂ ಕೋರ್ಟ್ನಿಂದ ಹರೀಶ್ ರಾಣೆ ಪ್ರಕರಣದಲ್ಲಿ ಬಂದಿದೆ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.